ಇವತ್ತು ಮನೆಗೆ ಬರಲಿ ಇವರು ನನ್ನ ಗಂಡ ಬಂದು ಸರಿಯಾಗಿ ಸೊಕ್ಕು ಮುರಿಸ್ತೀನಿ ಇವರು ಬಿರೋದು ನನ್ನ ಮಗನ ಹೆಂಡ್ತಿದ್ದು ಎಷ್ಟು ಸೊಕ್ಕು ನನ್ನ ಮೇಲೇನ ಹಕ್ಕು ಚಲಾಯಿಸಕ್ಕೆ ಬರ್ತಾ ನನ್ನ ಗಂಡಗೆ ಏನು ಕಮ್ಮಿ ಆಗೈತಿ ನನ್ನ ಗಂಡನ ಹತ್ರ ಇಕ್ಕಿಕ್ಕಿಂತ ಅಪ್ಪನ ತಂಗ ಆಸ್ತಿ ಐತಿ ಬರಲಿ ಅದೇನ ಆಫೀಸ್ನಂದು ಹಂಗೆ ಹಿಂಗೆ ಏನೇನು ಅಂದಲ್ಲ ಇವತ್ತು ಕೇಳೇ ಬಿಡ್ತೀನಿ ಇವತ್ತು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಆಕೆ ಸರಿತಾ ಮಾತ್ರ ಆಫೀಸ್ಗೆ ಹೋಗಬಾರ್ದು ಹಂಗೆ ಮಾಡಿರ್ತೀನಿ ನಾನು ಆಕೆ ಆಫೀಸ್ಗೆ ಹೋದ್ರಲ್ಲ ಆಕೆಗೆ ಅಷ್ಟು ಸೊಕ್ಕು ಬರೋದು ತಾನು ದುಡಿತಾಳನ್ನೋದು ಅಹಂ ಐತೆ ಆಕೆಗೆ ಆ ಸೊಕ್ಕೆಲ್ಲ ನೆಲಕ್ಕೆ ಬಿಡ್ಬೇಕು ಹಂಗೆ ಮಾಡ್ತೀನಿ ನಾನು ಬಿಡಂಗಿಲ್ಲ ಆಕಿನ ಮಾತ್ರ. ಗಂಗಾ ಇಲ್ಲೇನ್ ಮಾಡಕೊಂತಿಲ್ಲ ನೀನು? ಯಾಕ್ಲೆ ಏನಾತ? ಮುಖ ಯಾಕೆ ಈ ನಮ್ನಿ ಸಿಂಟಿಸ್ಕೊಂಡಿದ್ಯಲ್ಲ, ಏನಾತ? ರೀ ಈ ಮನ್ಯಾಗ ಇವತ್ತು ಒಂದು ನಿರ್ಧಾರ ಆಗ್ಬೇಕಂದ್ರೆ ಆಗ್ಬೇಕಷ್ಟ. ನಿರ್ಧಾರ ಆಗ್ಬೇಕು ಈ ಮನ್ಯಾಗ? ಏನು ನಿರ್ಧಾರ ಆಗ್ಬೇಕು? ಏನಾತ ಈಗ ಮನೆಯಲ್ಲಿ? ರೀ ಇನ್ಮೇಲೆ ಈ ಮನ್ಯಾಗ ಒಂದು ನಾನು ಇರ್ಬೇಕು ಇಲ್ಲ ನಿಮ್ಮ ಸೊಸಿ ಇರ್ಬೇಕು. ಏನಾತ ಅನ್ನೋದು ಬಾಯ್ ಬಿಟ್ಟು ಹೇಳಿ. ಹಿಂಗೆ ಹೇಳಿದ್ರೆ ನನಗೆ ಏನು ಅರ್ಥ ಆಗ್ಬೇಕು? ಮೊದಲ ಹೊರಗಿಂದ ಬಂದು ಸುಸ್ತಾಗಿರ್ತೈತಿ, ಬಂದ ತಕ್ಷಣ ಏನಾರ ಒಂದು ರಾಮಾಯಣ ನಿಂದು ಏನು ಹೇಳು, ಏನಾತ ಈಗ? ರೀ ಇನ್ಮೇಲೆ ಯಾವುದೇ ಕಾರಣಕ್ಕೂ ಸರಿತಾ ಆಫೀಸ್ಗೆ ಹೋಗಂಗಿಲ್ಲ. ಆಕೆ ಇನ್ಮೇಲೆ ಮನ್ಯಾಗ ಬಿದ್ದಿರ್ಬೇಕಷ್ಟ. ಆಕೆ ಮನ್ಯಾಗ ಬಿದ್ದು ಮನೆಯಿಂದೆಲ್ಲ ಕೆಲಸ ನೋಡ್ಕೊಂಡು ಹೋಗ್ಲಿಕ್ಕೆ ಆಕೆ ಆಫೀಸ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಆಕೆಗೆ ಇನ್ಮೇಲೆ ಮನ್ಯಾಗ ಇರನ್ರಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗಂತ ಹೇಳ್ರಿ ಆಕೆಗೆ. ಅಲ್ಲಿ ನಿನಗೇನಾರ ತಲೆಗಿಲಿ ಕೆಟ್ಟೈತನ? ತಲೆ ಬರಬರಿ ಐತಿಲ್ಲ. ಆ ಸರಿತಾ ಎದಕ್ಕೆ ಮನ್ಯಾಗಿರ್ಬೇಕು? ಆಕೆ ಆಫೀಸ್ ನೋಡ್ಕೊಂಡ್ರ ಅಲ್ಲಿ ಆಫೀಸ್ ನಡೆಯೋದು. ಆಕೆ ಎದಕ್ಕೆ ಆಫೀಸ್ ನೋಡ್ಕೋಬೇಕು? ಇನ್ನೊಂದು 4 ಜನ ಜಾಸ್ತಿ ಬೇಕಾದ್ರೆ ಆಳು ಹಚ್ಚಿಸ್ರಿ ಆಫೀಸ್ನಾಗ, ಪರವಾಗಿಲ್ಲ. ಆದ್ರೆ ಸರಿತಾ ಮಾತ್ರ ಮನ್ಯಾಗ ಇರ್ಬೇಕು ಇನ್ಮೇಲೆ. ಲೀ ಸಣ್ಣಕ್ಕೆ ಮಾತಾಡ್ಲಿ. ನೀನು ಮಾತಾಡೋದನ್ನ ಯಾರು ಕೇಳಿಸ್ಕೊಂಡ್ರು ಅಂದ್ರೆ ನಮ್ಗೆ ಕಷ್ಟ. ಲೀ ಆಫೀಸ್ನಾಗ ನಮಗಿಂತ ಹೆಚ್ಚು ಅಧಿಕಾರ ಇರೋದು ಸರಿತಾಗ. ಯಾಕಂದ್ರೆ ಆಕಿದ ಜಾಸ್ತಿ ಬಂಡವಾಳ ಇರೋದು ಆಫೀಸ್ನಾಗ. ತಿಳ್ಕೋದನ್ನು ಮೊದಲು. ಆಕೆ ಏನಾರ ಆಫೀಸ್ಗೆ ಹೋಗೋದು ಬಿಟ್ಲು, ಇಲ್ಲ ಆಫೀಸಿಂದ ನನ್ನ ಬಂಡವಾಳ ನನಗೆ ಕೊಟ್ಟು ಬಿಡ್ರಿ, ನೀವೇನಾರ ಯಾಕೆ ಮಾಡ್ಕೋರಿ ಅಂತ ಅನ್ಲಂತ ತಿಳ್ಕೊರಿ. ನಮ್ಮ ಆಫೀಸು 2 ದಿನದಾಗ ಮುಚ್ಕೊಂಡು ಹೋಗುತ್ತೆ, ಗೊತ್ತಾ? ಆಕಿ ಆ ಆಫೀಸ್ನಾಗ ವರ್ಕ್ ಮಾಡಕ್ಕೆ ಕುಂತಾಳಂತಂದು ಅವ್ರ ಅಪ್ಪ ಅವ್ರವ್ವ ಏನದಾರಲ್ಲ ಅವರೆಲ್ಲ ಸುಮ್ಮನೆ ಅದಾರ, ಗೊತ್ತಾ? ಅದ್ರಾಗೂ ಸರಿತಾಗಿರೋ ನಾಲೆಜು ನನಗೂ ಇಲ್ಲ, ನನ್ನ ಮಗುಗೂ ಇಲ್ಲ, ಗೊತ್ತಾ? ಅಷ್ಟು ನಾಲೆಜ್ ಐತಕಿ ಸರಿತಾಗ. ಆಕಿ ನಾಲೆಜ್ ಇರೋದ್ರಿಂದನ ಆ ಆಫೀಸ್ ಅಷ್ಟು ಚಂದ ನತಂಗೆ ನಡ್ಕೊಂಡು ಹೊಂಟೈತಿ, ಏನೂ ತೊಂದರೆ ಇಲ್ಲದಂಗ. ಅದನ್ನೆಲ್ಲ ಬಿಟ್ಟು ಆಕಿ ಸರಿತಾನ ಮನೆಯಾಗಿರಿಸ್ತೀನಿ ಅಂತಿಲ್ಲ. ನಿನಗೇನು ತಲೆಗಿಲಿ ಕೆಟ್ಟೈತನ? ಆಕೆ ಅಷ್ಟು ಚಂದ ನನ್ನ ಮನಿನ ನಡ್ಸ್ಕೊಂಡು ಆಫೀಸ್ನ ಎಲ್ಲಾನು ನಡ್ಸ್ಕೊಂಡು ಹೊಂಟಾಳಿಲ್ಲ. ನಿನಗೀಗ ಏನು ತ್ರಾಸ ಆತು? ಮನೆಯಾಗ ಏನು ಕಷ್ಟ ಐತಿ? ಹೆಜ್ಜಿಗೊಬ್ಬೊಬ್ರು ಆಳದರ, ಕೈಗೊಬ್ರು ಕಾಲಿಗೊಬ್ರು ಆಳದರ, ಏನು ಬೇಕಂದ್ರೂ ಇದ್ದಲ್ಲೇ ಮಾಡ್ಕೊಡ್ತಾರ. ಅಂದಮೇಲೆ ಮತ್ತಿದಕ್ಕಿನ್ನ ನೀ ಮನೆಯಾಗಿರಿಸ್ತಿದಿ? ರೀ ಆಕೆಗೆ ತಾನು ದುಡಿತಾಳಂತಂದು ಅಹಂ ಜಾಸ್ತಿ ಆಗೈತ್ರಿ, ಸೊಕ್ಕ ಜಾಸ್ತಿ ಆಗೈತೆ ಆಕೆಗೆ. ಅದಕ್ಕೆ ಆಕೆಗೆ ಮನ್ಯಾಗಿರಂತ ಹೇಳ್ರಿ. ಆಕಿದ್ದು ಬಂಡವಾಳ ಆಕೆ ಬೇಕಾದ್ರೆ ತೊಗೊಂಡು ಹೋಗಲಕ್ಕ ಬಿಡ್ರಿ. ಲೇ ಮಬ್ಬ, ನಿನಗಂತೂ ಎಷ್ಟೆಷ್ಟು ನಾಲೆಜೇ ಇಲ್ಲ. ಆಫೀಸ್ ಎಷ್ಟು ಚಂದ ನಡೆಯಾಕುಂತೈತಿ, ಎಷ್ಟು ಚಂದ ಲಾಭ ಬರಾಕುಂತೈತಿ, ಗೊತ್ತನ ನಿನಗೆ? ಅಪ್ಪಿ ತಪ್ಪಿ ಏನಾರ ಸರಿತಾ ಏನಾರ ಆಫೀಸಿಂದ ಸರ್ಕೊಂಡ್ಲಂದ್ರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನಿನಗೇನು ಗೊತ್ತು? ಆಫೀಸ್ ಮೇಲೆ ಅದು ಎಷ್ಟು ಚಂದ ಅನ್ನತಂಗೆ ನಡ್ಕೊಂಡು ಹೊಂಟೈತಿ. ಹಂಗೆ ನಡ್ಕೊಂಡು ಹೊಂಟಿದಕ್ಕೆ ನಾವು ಆರಾಮದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಏನಾರ ಆತಂದ್ರೆ ಕೋಟ್ಯಾಂತರ ರೂಪಾಯಿ ಸಾಲ ನಮ್ಮ ಮೈ ಮೇಲೆ ಬೀಳ್ತೈತಿ, ನೆನಪಿಟ್ಕೊ ನೀನು. ಏನು ಹೇಳಾಕುಂತೀರಿ ನೀವು? ಮತ್ತು ಒಂದು ಆಫೀಸ್ ನಡ್ಸ್ಕೊಂಡು ಹೋಗೋದಂದ್ರೆ ಅಷ್ಟು ಸುಲಭ ಅಂತ ಮಾಡಿ ಅನ್ನ ನೀನು? ಸರಿತಾಗಷ್ಟು ನಾಲೆಜ್ ಐತಿ, ಅಷ್ಟು ಕೆಪಾಸಿಟಿ ಐತಿ ಆಕಿಗೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಸೇರಿ ಆಫೀಸನ್ನು ಅಷ್ಟು ಚಂದ ನಡ್ಸ್ಕೊಂಡು ಹೊಂಟಾರ ಅವರು, ಗೊತ್ತಾ? ಅದನ್ನ ಬಿಟ್ಟು ಆಕೇನು ಮನೆಯಾಗಿರಿಸ್ತಾರಂತ. ಆಕಿನ ಮನೆಯಾಗಿರಿಸಿದ್ರೆ ನಾವು ಹೊರಗಡೆ ದುಡಿಯಕ್ಕೆ ಹೋಗ್ಬೇಕಾಕೈತಿ, ನೆನಪಿಟ್ಕೋ ಅದನ್ನ. ರೀ ಈಕೆಯಿಂದ ಅಲ್ಲಿ ನನ್ನ ಮಗಳ ಜೀವನ ಹಾಳಾಗುಂಟೈತ್ರಿ. ಅಲ್ಲಲ್ಲಿ ಈಕೆಯಿಂದ ನನ್ನ ಮಗಳ ಜೀವನ ಹೆಂಗೆ ಹಾಳಾಗೈತಿ? ಅದಕ್ಕೂ ಏನು ಸಂಬಂಧ? ಜೋ ದೇವ್ರೇ, ಅದು ಏನಾಗೈತಂದ್ರೆ ಇಷ್ಟೆಲ್ಲ ಆಗೈತಿ ಇವಾಗ. ಇಷ್ಟಕ್ಕೆ ನೀನು ನಮ್ನಿ ಮಾಡಕ್ಕೆ ಕುಂತಿದ್ದೇನೆ. ನೀ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ಕವಿತಂದ ಜೀವನ ಹೆಂಗೆ ಸರಿ ಮಾಡೋಕಂತ ನನಗೆ ಗೊತ್ತೈತಿ. ಅಲ್ಲಿ ಕವಿತಾಗ ಹೆಂಗೆ ವ್ಯಾಲ್ಯೂ ಬರೆಸ್ಬೇಕು ಅನ್ನೋದು ನನಗೆ ಚಂದನ ತಂಗೆ ಗೊತ್ತೈತಿ. ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ಇದಕ್ಕೊನೆ ಇನ್ನೊಂದ್ಸಲ ನೀ ಸರಿತಾನ ಹತ್ರ ಜಗಳ ಆಡಿ ಮನೆ ಬಿಟ್ಟು ಹೋಗು, ನಿನ್ನಿಂದ ಏನಾಗ ಕುಂತೈತಿ, ಮನ್ಯಾಗ ಬಿದ್ದಿರು ಅಂತ ಏನು ಹೇಳಕ್ಕೆ ಹೋಗ್ಬೇಡ. ಹಂಗೇನಾರು ಹೇಳಿದಿ ಮತ್ತು ನಾನು ನಿನಗೆ ನಾಕೇಟು ಬಿಗಿಬೇಕಾಗುತ್ತೆ. ಸರಿತಾ ಆಫೀಸ್ ಕೆಲಸ ಚಂದನ ತಂಗೆ ನೋಡ್ಕೊಂಡು ಹೋದ್ಲಂದ್ರೆ ಇಲ್ಲಿ ನಾವು ಆರಾಮಾಗಿರ್ತೀವಿ, ಗೊತ್ತನ? ಅದನ್ನ ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಕ್ ಹೋಗ್ಬೇಡ. ಕವಿತನ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ಅದನ್ನೆಲ್ಲ ಸರಿ ಮಾಡೋ ಜವಾಬ್ದಾರಿ ನಂದು. ಸರಿ ಆಯ್ತ್ರಿ. ಒಟ್ನಲ್ಲಿ ನೀವು ಏನು ಮಾಡ್ತಿರೋ ಏನು ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅಲ್ಲಿ ಮಾತ್ರ ನನ್ನ ಮಗಳು ಖುಷಿಯಾಗಿರ್ಬೇಕು. ಆ ಮನ್ಯಾಗ ನನ್ನ ಮಗಳು ಹೇಳ್ದಂಗೆ ನಡಿಬೇಕು. ನನ್ನ ಮಗಳ ಮಾತ ಕೊನೆ ಆಗಿರ್ಬೇಕಲ್ಲಿ. ನನ್ನ ಮಗಳು ಹೇಳ್ದಂಗೆ ಕೇಳ್ಕೊಂಡು ಅವರೆಲ್ಲರೂ ಬಿದ್ದಿರ್ಬೇಕಷ್ಟ. ಸರಿ ಆಯ್ತಂತ ಹೇಳಿದಿಲ್ಲ, ಮತ್ತೆ ಪದೇ ಅದನ್ನ ಹೇಳಕ್ ಹೋಗ್ಬೇಡ. ನನಗೆ ಗೊತ್ತೈತಲ್ಲ ಏನು ಮಾಡ್ಬೇಕು ಏನು ಬಿಡ್ಬೇಕಂತಂದು. ಇವಾಗ ನಡಿ, ನಂಗೆ ಹೊಟ್ಟೆ ಹಸಿವಾಗೈತಿ, ಮೊದಲು ಊಟ ಹಾಕಿ ನಡಿ. ಸರಿ ನಡೀರಿ. ನೀವು ಇನ್ನೂ ಊಟ ಮಾಡಿಲ್ಲ ಅಂತ ನಾನು ಊಟ ಮಾಡಿಲ್ಲ, ನಡೀರಿ. ಸಂತೋಷ್ ಸರಿತಾ ಇಬ್ರು ಊಟ ಮಾಡಿದ್ರಾ? ನಾನು ಯಾಕೆ ಅವರಿಬ್ರಿಗೂ ಊಟಕ್ಕೆ ಕರೆಯಕ್ಕೆ ಹೋಗ್ಲಿ? ಕರೆದಿಲ್ಲ ನಾನು. ಅಲ್ಲಿ ನೀನು ಹಿಂಗೆ ಮಾಡಕ್ ಹೋಗ್ಬೇಡ.
ಸರಿತಾ ಹೆಚ್ಚು ಕಮ್ಮಿ ಏನಾರ ಈ ಮನೆ ಬಿಟ್ಟು ಹೋದ್ಲಂದ್ರೆ ನನ್ನ ಮಗನೂ ಈ ಮನೆ ಬಿಟ್ಟು ಹೋಕನ. ಅವಾಗ ಈ ಮನ್ಯಾಗ ನಾವಿಬ್ರ ದೆವ್ವ ಥರ ಇರ ನಾನು. ನಿನ್ನ ವಯಸ್ಸಾಗಿ ತೋರ್ತು, ನಿನಗಂತೂ ಬುದ್ಧಿ ಬೆಳೆದಿಲ್ಲ. ಅವ್ರಿಬ್ರ ಜೊತೆ ಹೊಂದ್ಕೊಂಡು ಹೋದ್ರೆ ನಾವು ಚಂದನ ತಂಗಿರ್ತೀವಿ ಮನ್ಯಾಗ. ಇಲ್ಲ ಅಂದ್ರೆ ಹೆಂಗಿರ್ತಿದ್ದಿ ನೀನು? ನಿನಗಂತೂ ಬುದ್ಧಿನೇ ಇಲ್ಲ. ಹೋಗ ತಾಟಚ್ ನಡಿ ಬಂದೆ ನಾನು ಅವ್ರಿಬ್ರನ್ನ ಕರ್ಕೊಂಡು. ಏನಾರು ಯಾಕ ಮಾಡ್ಕೊರಿ, ಎಲ್ಲದಕ್ಕೂ ನನಗೆ ಭಯ ಯಾಕೆ ಬರ್ತಾರ. ಈ ಸುಮ್ಮನೆ ಇರಂಗೇ ಇಲ್ಲ ಈ ಮನ್ಯಾಗ. ಏನಾರ ಒಂದು ರಾಮಾಯಣ ತೆಗೆದು ಬಿಡೋದು. ಮೊದ್ಲು ಅಲ್ಲಿ ಕವಿತಾ ಜೀವನ ಸರಿ ಮಾಡಿದೆ ಅಂದ್ರೆ ಇಲ್ಲಿಕ್ಕೆ ಸರಿ ಹೋಗ್ಕಾಳ. ಯಪ್ಪ ನಮ್ಮನಿ ಹಸುವಾಗಿತ್ತು ಮಾರಾಯ. ಹಸುವಿಗೆ ಕೈಕಾಲೆಲ್ಲ ನಡ ಹೊಂದ್ಬಿಟ್ಟಾವ. ಈ ಎಲ್ಲಿ ನೋಡಿದ್ರೆ ನಿದ್ದೆ ಹೊಡ್ಯಾಕ ಹೊಂದ್ಬಿಟ್ಟಾಳ. ಈಗ ಎಬ್ಸ್ಕಳಿಸಿನಿ, ಈಕಿ ಹೋಗಿ ಮುಖ ತಕೊಂಡು ಅನ್ನಕ್ಕಿಟ್ಟು ಆ ಅನ್ನ ಆಗಿ ಅದಕ್ಕೆ ಒಗ್ಗರಣೆ ಹಾಕಷ್ಟಿಗೆ ಯಾಪ ದೇವ್ರೇ, ನನ್ನ ಹೊಟ್ಟೆನ ಕಳೆಲ್ಲ ಕಿತ್ಕೊಂಬಂದ್ಬಿಡ್ತಾವೋ ಏನು. ಹಸುವ ನಮ್ಮನಿ ಹಸುವಾಗೈತಪ್ಪ ಯಪ್ಪ. ನಿಂತ್ಕೊಳಕ್ಕಾಗವಲ್ದು ಏನಿಲ್ಲ, ಕುಂತರ ಕೂತ್ಕೋತೀನಿ. ಲೇ ಅಲ್ಲಿ ಲಘುನ ಮಾಡಲಿ ಅನ್ನನ ಯಪ್ಪ, ಒದ್ರಾಕು ಆಗವಲ್ದಪ್ಪ ಯಪ್ಪ ನನ್ನ ಕೈಯಾಗ. ಆಹಾ, ಬಿಸಿ ಬಿಸಿ ಅನ್ನ, ಸೊಪ್ಪು ಸಾರು, ಕಿರುಕ್ಸಲಿ ಪಲ್ಯ ಎಷ್ಟು ರುಚಿ ಐತಪ್ಪ. ಎಷ್ಟು ಸಲ ಉಂಡ್ರು ಸಾಕಂತ ಅನ್ಸೋದೇ ಇಲ್ಲ. ನಮ್ಮ ಕೈ ಲಲಿತಾ ಕೈ ರುಚಿ ಅಂದ್ರೆ ಕೈ ರುಚಿ. ಲೇ ಆಗಲ್ಲಾರ ಕೇಳಿದ್ರ ಎಲ್ಲ ಖಾಲಿ ಆಗೈತಂತ ಅಂದ್ರಲ್ಲೇ, ಈಗ ನೋಡಿದ್ರ ಥಾಟ್ ತುಂಬ ಅನ್ನ ಸೊಪ್ಪು ಸಾರು ಎಲ್ಲ ಹಾಕೊಂಡು ಬಂದಿಲ್ಲಲೇ. ಆಗಲ್ಲಾರ ಕಂಟು ಪೂರ್ತಿ ತಿಂದೀವಿ ಹಂಗ ಹಿಂಗಂತ ಬೋಳಿದೆಲ್ಲೇ, ಸುಳ್ಳು ಹೇಳಕ್ಕುಂತಿಯಲ್ಲೇ. ಒಂದು ನಿಮಿಷ ರೀ ಅತ್ತೆರ. ಅತ್ತೆರ ಅದು ಏನು ಗೊತ್ತನ್ರಿ, ನಮ್ಮ ಲಲಿತಾ ಕೈಯೊಂದು ಸೊಪ್ಪು ಸಾರು ಎಷ್ಟು ಸಲ ಊಟ ಮಾಡಿದ್ರು ಬ್ಯಾಸ್ರನ ಅನ್ಸಂಗಿಲ್ರಿ. ನಿಜ ಹೇಳ್ಬೇಕಂದ್ರೆ ಆಗಲ್ಲಾರ ಸೊಪ್ಪು ಸಾರು ಅನ್ನ ಎಲ್ಲ ಊಟ ಮಾಡೀನಿ. ಆದ್ರೆ ಮತ್ತೆ ಹೊಪ್ಪಾಸ ಸೊಪ್ಪು ಸಾರಿಂದ ನೆನಪಾಗ್ಬಿಡ್ತು ನೋಡ್ರಿ. ಅದಕ್ಕೆ ಒಂದಿಟ ಈಟು ಅನ್ನ, ಈಟು ಸೊಪ್ಪು ಸಾರು, ಒಂಚೂರು ಕಿರಕ್ಸಲಿ ಪಲ್ಯ, ಮೊಸರು ಇಷ್ಟ ಹಾಕೊಂಡು ಬಂದು ತಿನ್ನಕ್ಕೆ ಕುಂತೀನಿ. ಏನು ರುಚಿ ಐತಂತೀರಿ ಅತ್ತೆರ. ಮಸ್ತ್ ಘಮ ಘಮ ಅನ್ನ ಕುಂತೈತಿ. ನಿಮ್ಗೆ ವಾಸನೆ ಬಡಿವಲ್ರಿ ಮುಖಕ್ಕೆ ಮೂಗಿಗೆ? ಹಗಲಿಂದ ನಮ್ಮನೆ ಹೊಟ್ಟೆ ಹಸುಗೊಂದು ಕುಂತೀನಿಲ್ಲಿ, ನನ್ನ ಮುಂದೆ ಬಾಯಿ ಚಪ್ಪರ್ಸ್ಕೊಂಡು ತಿಂತೀಯಲ್ಲೇ ನೀನು. ನಿನಗೇನು ಅನ್ಸಂಗಿಲ್ಲನ? ಅತ್ತೆರ ಹಂಗೆಲ್ಲ ಊಟ ಮಾಡೋ ಮುಂದೆ ಕಣ್ಣು ಬಿಡಾಕೋಬೇಡ್ರಿ. ಆಮೇಲೆ ಕಣ್ಣಿಗೆ ಹತ್ತು ಬಿಟ್ಟಿತ್ತು ಮತ್ತು ನನಗೆ ಹೊಟ್ಟೆಗಿಟ್ಟಿ ನೋವು ಹತ್ತಿಗಿತ್ತಿತ್ರಿ. ಅತ್ತೆರ ಏನು ನೀವು ಅಲ್ರಿ ಅತ್ತೆರ, ನಿಮಗಂತೂ ಮನೆಯ ಅನ್ನ ಸಾರು ಊಟ ಮಾಡುವಂಥ ಸೌಭಾಗ್ಯ ಇಲ್ಲ. ಏನು ಹೊರಗಿಂದ ಎಷ್ಟೋ ಥರ ವೆರೈಟಿದು ಅಡುಗೆ ತರಿಸ್ಕೊಂಡು ತಿಂತೀನಂತಂದ್ರಲ್ಲ, ತಿನ್ನಿರಿ ಅತ್ತೆರ. ಅದಕ್ಕೆ ನಿಮಗೆ ಯಾಕ್ರಿ ಅತ್ತೆರ ಒತ್ತಾಯ ಮಾಡೋದು ಮನೆಯಿಂದ ಅನ್ನ ಸಾರು ಊಟ ಮಾಡೋದಂದು? ಹೌದಿಲ್ರಿ ಅತ್ತೆರ? ಅತ್ತೆರ ಏನೇ ಹೇಳ್ರಿ ನೀವು, ನಮ್ಮ ಲಲಿತಾಂಗ ಕೈಯಿಂದ ಸೊಪ್ಪು ಸಾರು ಅಂದ್ರೆ ಸೊಪ್ಪು ಸಾರು, ಖಾರ ಎಲ್ಲ ಚರ್ರಂದು ಎಷ್ಟು ರುಚಿಯಾಗಿತ್ತಂದ್ರೆ ಅತ್ತೆರ, ಭಾರಿ ರುಚಿಯಾಗಿತ್ತು ನೋಡ್ರಿ. ರಾತ್ರಿಗೆ ಇದ ಸಾರ್ನಾಗ 4 ರೊಟ್ಟಿ ಮುರಿದು ಹಾಕೊಂಡು ತಿಂದುಬಿಡ್ತೀನಿ ನೋಡ್ರಿ ಅತ್ತೆರ. ಅಂದ್ರೆ ಮನ್ಯಾಗ ಸಾರು ಐತಿ ಇದ್ರೂ ಇಲ್ಲ ಅಂದಿರಲ್ಲೇ ನೀವು? ಅಯ್ಯೋ ಅತ್ತೆರ, ಮನ್ಯಾಗ ಸಾರು ಐತಂತ ಅಂದ್ರೆ ಯಾರು? ಈಗಾರ ನೀನು ಅಂದಿಲ್ಲಲೇ ಮನ್ಯಾಗ ಸಾರು ಐತಿ, ರಾತ್ರಿ ರೊಟ್ಟಿ ಮುರಿದು ಹಾಕೊಂಡು ತಿಂತೀನಿ ಅಂತಂದು. ಹ್ಞೂ ರೀ ಅತ್ತೆರ, ಸಾರು ಐತಿ ಮನ್ಯಾಗ, ಇಲ್ಲ ಅಂದ್ರೆ ಯಾರು? ಮತ್ತು ಆಗಲೇ ನಾ ಕೇಳ್ದಾಗ ಇಲ್ಲ ಅಂತ ಇದಕ್ಕಂದಿಲ್ಲೇ. ಅಯ್ಯೋ ಅತ್ತೆರ, ನಮಗೈತಿ ಸೊಪ್ಪು ಸಾರಿಲ್ಲ, ನಿಮಗಿಲ್ಲ. ನಿಮಗೆ ಸೊಪ್ಪು ಸಾರಿಲ್ಲ ಇಲ್ಲ ಅಂತಂದೈತಿ ಅಲ್ರಿ ಅತ್ತೆರ. ನಮ್ಮ ಕೈಯನ್ನು ನೀವು ಎಲ್ಲಿ ತಿಂತೀರಿ ಹೇಳ್ರಿ? ನಮ್ಮ ಲಲಿತಾಂಗ ಕೈಯನ್ನು ಸಾರು ಏನಾರು ರುಚಿ ಆಗ್ತೈತನ್ರಿ ನಿಮಗೆ? ಅತ್ತೆರ ಉಣ್ಣ ಮುಂದೆ ಆ ಥರ ಎಲ್ಲ ಪದೇ ಪದೇ ನಮಗೆ ಮಾತಾಡ್ಸೋಕೆ ಹೋಗ್ಬೇಡ್ರಿ, ಮತ್ತೆ ನೆತ್ತಿಗಿತ್ತಿ ಹತ್ತಿಗಿತ್ತಿತ್ತು. ಸುಮ್ಮನೆ ರೀ ಅತ್ತೆರ. ಏನು ರುಚಿ ಐತಪ್ಪ ಅನ್ನ ಸಾರರ. ಎಷ್ಟು ರುಚಿ ಐತಪ್ಪ ಅಂತ. ಅನ್ನ ಸಾರು ಉಣ್ಣಕ್ಕೂ ಪುಣ್ಯ ಮಾಡಿರ್ಬೇಕು. ಕೆಲವೊಬ್ರಿಗೆ ಆ ಪುಣ್ಯ ಇರಂಗಿಲ್ಲ. ಈ ಅನ್ನ ದಗದ ಮೇಲೆ, ಈ ಸೊಪ್ಪು ಸಾರಿನ ಮೇಲೆ ಅವ್ರ ಹೆಸರೆಲ್ಲ ಬರ್ದಿಲ್ಲ ಅನಿಸ್ತೈತಿ. ಎಲ್ಲದ್ರ ಮೇಲೆ ನನ್ನ ಹೆಸರು ಬರ್ದೈತೆ ಅನಿಸ್ತೈತಿ. ಅದಕ್ಕೆ ಜಾಸ್ತಿ ನಾನು ಊಟ ಮಾಡಕ್ಕಂತೀನಿ. ಬೇಕಂತ ನನ್ನ ಮುಂದೆ ಕೂತ್ಕೊಂಡು ಹೊಟ್ಟೆ ಉಡ್ಸಾಕೊಂತೇನಲ್ಲೇ? ಹ್ಞೂ ಅಂದ್ರೆ ಹ್ಞೂ ರೀ ಅತ್ತೆರ, ಇಲ್ಲ ಅಂದ್ರೆ ಇಲ್ಲ ಅಲ್ರಿ ಅತ್ತೆರ. ನನಗೆ ಹಸು ಆಗೈತಿ, ನಾನು ಊಟ ಮಾಡಕೊಂತೀನಿ. ನಿಮಗೇನಾರು ಊಟ ಮಾಡಬೇಡ ಅಂತ ಅಂದಿದ್ದೇನೆ ರೀ ಅತ್ತೆರ ನಾನು? ಮತ್ತೆ ಕೇಳಿದಾಗ ಎದಕ್ಲೆ ಇಲ್ಲ ಅಂತಂದ್ರಿ ನೀವು? ಅಲ್ಲನ್ರಿ ಅತ್ತೆರ, ಮನೆಯಿಂದ ಅಡುಗೆ ಸರಿ ಇರಲ್ಲ, ಉಪ್ಪಿರಲ್ಲ, ಖಾರ ಇರಲ್ಲ, ಹುಳಿ ಇರಲ್ಲ ಅಂತಂದಿದ್ದು. ಅದಕ್ಕೆ ನಿಮಗಿಲ್ಲ ಅಂತಂದಿದ್ದು. ಸುಮ್ಮನೆ ರೀ ಅತ್ತೆರ, ನಾನು ಊಟ ಮಾಡಕೊಂತೀನಿ. ಅದು ಅಲ್ದ ಉಪ್ಪು ಹಚ್ಚಿ ಜೀರಿಗೆ ಹಚ್ಚಿ ಲಲಿತಾ ಮೆಣಸಿನ್ಕಾಯಿ ಕರೆದು ಬಿಟ್ಟಾಳ್ರಿ ಅತ್ತೆರ. ಅದರ ಎಷ್ಟು ರುಚಿ ಐತಂದ್ರೆ ಭಾರಿ ರುಚಿ ಐತ್ರಿ ಅತ್ತೆರ. ನಾನು ಊಟ ಮಾಡಕೊಂತೀನಿ, ನೀವು ಸುಮ್ಮನೆ ಇದ್ಬಿಡ್ರಿ. ಯಾಕ್ರಿ ಅತ್ತೆರ ನಮ್ಮನೆ ಕಣ್ಣು ಬಿಟ್ಕೊಂಡು ನೋಡಾಕೊಂತೀರಿ? ಹೊಟ್ಟೆ ಗಿಟ್ಟಿ ನೋವು ಹತ್ತಿತ್ರಿ ಅತ್ತೆರ ನನಗೆ. ಯಪ್ಪ ಇವ್ರು ನೋಡಿದ್ರೆ ನಂಗೆ ಹೊಟ್ಟೆ ನೋವು ಆತದಂಗೆ ಕಾಣಿಸುತ್ತಪ್ಪ ಯಪ್ಪ. ಯಾವುದಕ್ಕೂ ಈ ಕಡೆ ತಿರುಗಿ ಊಟ ಮಾಡೋದ ಒಳ್ಳೇದು. ಮತ್ತು ಇವ್ರು ಕಣ್ಣು ಬಿಡೋ ಹೊಡ್ತಕ್ಕೆ ನನಗೆ ಹೊಟ್ಟೆ ನೋವು ಹತ್ತದಂದ್ರೆ ನಾನೇನು ಮಾಡಲಿ?
ಲೇ ಸವಿ